ಹೆಬ್ಬಾಳದಲ್ಲಿ ಆದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಸವಿತಾ ಅವರು ಮಾತನಾಡಿದ್ದಾರೆ. ಆ ಬಾಲಕಿ ಸಾವನ್ನಪ್ಪಿದ ನಂತರ ಏನಾಯ್ತು, ಅದಕ್ಕೂ ಮುಂಚೆ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡ್ಕೊಂಬೋಣ. ಒಂದು 5 ಜನ ಹುಡುಗಿಯರು ಬೀಜ ನಿಗಮ ಸೈಡಿಂದ ಟುವರ್ಡ್ಸ್ ಏರ್ಪೋರ್ಟ್ ಆ ಕಡೆಯಿಂದ ಇಲ್ಲಿ ಹೆಬ್ಬಾಳ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಕಡೆಗೆ ಬರ್ತಾ ಇದ್ರು. ಇಲ್ಲಿ ಇರೋವಂಥ ಸಬ್ವೇನಲ್ಲಿ ನೀರು ತುಂಬಿದ್ದು, ಅದಕ್ಕೋಸ್ಕರ ಅದನ್ನು ತಪ್ಪಿಸೋದಕ್ಕೆ ಅವರು ಡಿವೈಡರ್ನ ದಾಟ್ಬಿಟ್ಟು ರಸ್ತೆ ಮೂಲಕ ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಂದು 4 ಜನ ಹುಡುಗಿಯರು ಕ್ರಾಸ್ ಮಾಡಿದ್ದಾರೆ. ಆದರೆ ಇನ್ನೂ ಕಡೆಯಲ್ಲಿದ್ದಂಥ ಒಂದು 14 ವರ್ಷದ ಹುಡುಗಿ ಅಕ್ಷಯ ಅಂತ. ಸೊ ಆ ಹುಡುಗಿ ಕ್ರಾಸ್ ಮಾಡೋದಕ್ಕೆ ಮುಂಚೆ ಒಂದು ಲಾರಿ BBMP ಕಸದ ಲಾರಿ ಸೈಡಲ್ಲಿ ಹೊಡೆದ್ಬಿಟ್ಟಿದೆ. ಅವರು ಆಸ್ಪತ್ರೆಗೆ ಸಾಗಿಸೋ ಟೈಮಲ್ಲಿ ಆ ಹುಡುಗಿ ಮೃತಪಟ್ಟಿದ್ದಾಳೆ. ಇನ್ನೊಂದೇನೆಂದರೆ ಕ್ರಾಸ್ ಮಾಡ್ತಾ ಇದ್ರಲ್ಲ ಬೇರೆ ಹುಡುಗಿರು, ಅದನ್ನು ತಡೆಯೋದಕ್ಕೆ ಲಾರಿಗಿಂತ ಮುಂದೆ ಇದ್ದಂತಹ ಒಂದು ಕಾರು ಮತ್ತು 2 ವೀಲರ್ ಅವರು ಸಹ ಸಡನ್ ಬ್ರೇಕ್ ಹಾಕಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಒಂಥರ ಚೈನ್ ಆಕ್ಸಿಡೆಂಟ್ ಥರ ಒಂದ್ರ ಹಿಂದೆ ಒಂದು ಆಗಿದೆ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಕೆಳಗಡೆ ವಾಟರ್ ಲಾಗಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಸ್ಟಾಫ್ ಎಲ್ಲ BBMPಗೆ ಹೇಳಿದ್ದಾರೆ, ಮತ್ತು ನಮ್ಮ ಕಂಟ್ರೋಲ್ಗೂ ಸಹ ಹೇಳಿ ಲಾಗ್ ಮಾಡಿಸಿದ್ದಾರೆ. ಆದರೂ ಅಲ್ಲಿಂದ ತಕ್ಷಣ ಅವರು ಏನೂ ರೆಸ್ಪಾಂಡ್ ಮಾಡಿಲ್ಲ. ಈಗಷ್ಟೇ ಅವರು ಎಲ್ಲ ಸ್ವಚ್ಛಗೊಳಿಸೋ ಕಾರ್ಯ ಮಾಡ್ತಾ ಇದ್ದಾರೆ. ಈಗ ಕಸದ ಲಾರಿ ಯಾರಿದ್ದಾರೆ ಆ ಚಾಲಕರ ಮೇಲೆ ಖಂಡಿತ ನಾವು ಕ್ರಮ ತಗೋತೀವಿ. ಮತ್ತು ನಾವು ಬೆಳಗ್ಗೆ ಸಹ ಕಂಪ್ಲೇಂಟ್ ಕೊಟ್ಟರು ತಕ್ಷಣ ಅಟೆಂಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾವು ಸಹ ವರದಿಯನ್ನು ಅಧಿಕಾರಿಗಳಿಗೆ ರವಾನೆ. ಹೆಬ್ಬಾಳದಲ್ಲಿ ಆದಂಥ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವನ್ ಅಲ್ಲಿನ ಸ್ಥಳೀಯ ಶಾಸಕ ಭೈರತಿ ಸುರೇಶ್ ಕೂಡ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, ಈ ರೀತಿಯಾದಂಥ ಘಟನೆ ಆಗಬಾರ್ದಿತ್ತು, ಆಗಿದೆ, BBMP ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಅಂತ. ಬಿಕಾಸ್ ಅಲ್ಲೊಂದು ಸ್ಕೈ ವಾಕ್ ಇದೆ ಮತ್ತು ಒಂದು ಕಡೆ ಇದೊಂದು ಪಾದಚಾರಿ ಒಂದು ಈ ಮಾರ್ಗ ಏನಿದೆ ಅದನ್ನು ಮುಚ್ಚಬೇಕು ಅಂತಲೂ ಕೂಡ ಹೇಳ್ತಾ ಇದ್ರು. ಸ್ಯಾಲ್ರಿಗಳೆಲ್ಲ ಸ್ವಲ್ಪ ಕಷ್ಟ ಇದೆ, ಸ್ಯಾಲ್ರಿಗಳೆಲ್ಲ ಕಡಿಮೆ ಇದೆ, ಸ್ವಲ್ಪ ನೋಡೋಣಮ್ಮ, ಇದನ್ನು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡು, ಬರೋ ವರ್ಷದಿಂದ ಸರಿ ಹೋಗುತ್ತೆ, ಸುಧಾರಿಸುತ್ತೆ ಎಲ್ಲ, 1 ವರ್ಷ ಅಡ್ಜಸ್ಟ್ ಮಾಡ್ಕೊಳ್ರಮ್ಮ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಡ್ಸಪ್ಪ ಅಂದ್ಲು, ನಡಿಯಮ್ಮ, ಆಯ್ತಮ್ಮ, ಆಯ್ತಿರಮ್ಮ, ಒಂದು 2-3 ದಿವಸ ನೋಡಿ ಕೊಡಿಸ್ತೀನಿ, ಆಯ್ತಮ್ಮ, ಹೋಗಿ ತಗೊಳ್ರಮ್ಮ, ಎಲ್ಲ ಒಂದೊಂದು ಜೊತೆ ತಗೊಬಿಡ್ರಿ ಅಂದೆ. ಸರ್ BMTC ಹೆಣ್ಣೂರು ಡಿಪೋ ಸರ್, ಡಿಪೋ 10 ಘಟಕ 10. ಇದು ಬಾಲಕಿ ತಂದೆ ನರಸಿಂಹಮೂರ್ತಿ ಅವರು ಹೇಳ್ತಾ ಇರೋಂಥದ್ದು. ಏನು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಕಷ್ಟ ಅಂತೇಳಿ ಅವರು ಬಸ್ನಲ್ಲಿ ಓಡಾಡ್ತಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಘಡ ಸಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸರ್ಕಾರನೆಲ್ಲ ತಿದ್ದಕ್ಕೆ ನಾವ್ಯಾರು ಸರ್, ನಾವೇ ಸೇಫ್ಟಿ ಆಗಿರ್ಬೇಕಾಗಿತ್ತೇನೋ ಅನಿಸುತ್ತೆ. ಇಲ್ಲೆಲ್ಲ ತಿದ್ದಕ್ಕಾಗೋದಾ ಸರ್? ಇಲ್ಲೆಲ್ಲ ತಿದ್ದಕ್ಕಾಗೋದಾ ಸರ್? ಹೋಗ್ಲಿ, ನಾವು ಹುಷಾರಲ್ಲಿ ನಾವಿರ್ಬೇಕಾಗಿತ್ತು. BBMPನೂ ಯಾರನ್ನೂ ದೂಷಣೆ ಮಾಡಿ ಇಲ್ಲ ಸರ್. ಸರ್ಕಾರನೆಲ್ಲ ತಿದ್ದಕ್ಕೆ ನಾವ್ಯಾರು ಸರ್, ನಾವೇ ಸೇಫ್ಟಿ ಆಗಿರ್ಬೇಕಾಗಿತ್ತೇನೋ ಅನಿಸುತ್ತೆ. ಇಲ್ಲೆಲ್ಲ ತಿದ್ದಕ್ಕಾಗೋದಾ ಸರ್? ಇಲ್ಲೆಲ್ಲ ತಿದ್ದಕ್ಕಾಗೋದಾ ಸರ್? ಹೋಗ್ಲಿ, ನಾವು ಹುಷಾರಲ್ಲಿ ನಾವಿರ್ಬೇಕಾಗಿತ್ತು. BBMPನೂ ಯಾರನ್ನೂ ದೂಷಣೆ ಮಾಡಿ ಇಲ್ಲ ಸರ್. ಸರ್ಕಾರನೆಲ್ಲ ತಿದ್ದಕ್ಕೆ ನಾವ್ಯಾರು ಸರ್, ನಾವೇ ಸೇಫ್ಟಿ ಆಗಿರ್ಬೇಕಾಗಿತ್ತೇನೋ ಅನಿಸುತ್ತೆ. ಇಲ್ಲೆಲ್ಲ ತಿದ್ದಕ್ಕಾಗೋದಾ ಸರ್? ಇಲ್ಲೆಲ್ಲ ತಿದ್ದಕ್ಕಾಗೋದಾ ಸರ್? ಹೋಗ್ಲಿ, ನಾವು ಹುಷಾರಲ್ಲಿ ನಾವಿರ್ಬೇಕಾಗಿತ್ತು. BBMPನೂ ಯಾರನ್ನೂ ದೂಷಣೆ ಮಾಡಿ ಇಲ್ಲ ಸರ್. ಸರ್ಕಾರನೆಲ್ಲ ತಿದ್ದಕ್ಕೆ ನಾವ್ಯಾರು ಸರ್, ನಾವೇ ಸೇಫ್ಟಿ ಆಗಿ. ಬಾಲಕಿ ಅಕ್ಷಯ ತಂದೆ ನರಸಿಂಹಮೂರ್ತಿ ಅವರು ಮಾತನಾಡ್ತಾ ಇರುವಂಥದ್ದನ್ನ ಸರ್ಕಾರವನ್ನ ತಿದ್ದಕ್ಕಾಗತ್ತಾ ಸರ್ ನಾವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಬೇಸತ್ತಿದ್ದಾರೆ ಈ ಸರ್ಕಾರದಿಂದ ಅಂತ ಗೊತ್ತಾಗ್ತಾ ಇದೆ. ಸರ್ 9th ಸ್ಟ್ಯಾಂಡರ್ಡು ಸರ್, ಸ್ಟೆಲ್ಲಾ ಮೇರಿಸ್ ಸ್ಕೂಲ್ ಸರ್. ಸರ್ ಇಬ್ಬರು ಹೆಣ್ಮಕ್ಳಿದ್ರು, ಇಬ್ಬರು ಜೊತೆಲಿ ಹೋಗಿ ಬರ್ತಾ ಇದ್ರು. ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ, ಎಕ್ಸಾಮ್ ಮುಗಿಸಿ ಇವತ್ತು ಮುಗಿಸ್ತೀನಪ್ಪ, ಆಯ್ತಮ್ಮ ಇದೊಂದು ಹೋಗಿ ಬಂದ್ಬಿಡು ಅಂತ ಹೇಳಿ ಇದು ಮಾಡಿದೆ ಸರ್. ವ್ಯಾನ್ ಮನೆ ಮುಂದೆ ವ್ಯಾನ್ ಇತ್ತು ಸರ್, ವ್ಯಾನಲ್ಲಿ ಬಂದು ಹೋಗ್ತಾ ಇದ್ಲು. ಈ ವರ್ಷ ಒಂದು ಸ್ವಲ್ಪ ಸ್ಯಾಲ್ರಿಗಳೆಲ್ಲ ಅರ್ಧರ್ಧ ಆಗ್ತಾ ಇದ್ದಾರೆ, ಕಷ್ಟ ಆಗ್ತಾ ಇದೆಯಮ್ಮ ಜೀವನ, ನೋಡ್ಕೊಂಡು ಹೋಗಿದ್ದು ಒಂದ್ಸಲ ಬಸ್ಸಲ್ಲಿ ಹೋಗು, ಧೈರ್ಯವಾಗಿ ಎಲ್ಲೆಲ್ಲಿರೋರೋ ಬಂದು ಜೀವನ ಮಾಡ್ತಾ ಇದ್ದಾರೆ, ನಾವು ಇಲ್ಲೇ ಇರೋರು ಯಾಕೆ ಎದುರ್ಕೋಬೇಕಮ್ಮ, ಬಸ್ಸಲ್ಲಿ ಹೋಗಿ ಬಾರಮ್ಮ ಸ್ವಲ್ಪ ದಿವಸ ನೋಡೋಣ ಅಂತ ಹೇಳಿ ಮೋಸ್ಟ್ಲಿ ನಾನೇ ಸಾಯಿಸಿದೆ ಅನ್ಸುತ್ತೆ ಸರ್. ಬೇರೆ ಯಾರನ್ನೂ ಹೊಣೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ನಾನೇ ಸಾಯಿಸಿದ್ದು. ಯಾರು ಸರ್? ನಾನು BMTCಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್.
ಬಿಬಿಎಂಪಿ ಲಾರಿ ಮತ್ತೊಂದು ಅಂಡರ್ ಪಾಸ್ ಕ್ಲೀನ್ ಮಾಡಿಲ್ಲ ಅದೆಲ್ಲ ನೋಡಿದಾಗ ಏನಂತೀವಿ ಸರ್ ಬಿಬಿಎಂಪಿ ಅವಸ್ಥೆ? ನೋಡ್ತಾ ಇದ್ದೀರಲ್ಲ ಅವರ ತಂದೆಯ ಮಾತನ್ನ, ನಾನೇ ಸಾಯಿಸ್ಬಿಟ್ನೇನೋ ನನ್ನ ಮಗಳನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಸಮಸ್ಯೆಗಳ ಆಗರವನ್ನ ಮಾಡ್ಕೊಂಡಿದೆ ಅನ್ನೋದಕ್ಕೆ ಇದು ಕೂಡ ಎಕ್ಸಾಂಪಲ್. ಅರ್ಧರ್ಧ ಸ್ಯಾಲರಿ ಹೇಳೋಳು ಸರ್, ಆಮೇಲೆ ಹೈಬ್ರಿಡ್ ಅವರಿಗೆಲ್ಲ ತುಂಬಾ ಇಷ್ಟ ನನಗೆ. ಒಂದು ಟೀ ಶರ್ಟ್ಗಳು ತಗೊಳ್ಳಿ, ಬರೀ ಹೈಬ್ರಿಡ್ ಅವರಿರೋ ತಗೊಳ್ಳೋಳು. ಹೊರಟೋಗ್ಬಿಟ್ಲು ಸರ್, ಹೊರಟೋಗ್ಬಿಟ್ಟು ಮನಬಿಟ್ಟವಳ ಸರ್. ಅಲ್ಲಿ ಮಂತ್ರಿ ಮಾಲ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಬರೀ ಹೈಬ್ರಿಡ್ ಅವರ್ ಇರಾಗ ಹುಡ್ಕೊಡೋಳು ಸರ್. ಏನಕ್ಕಮ್ಮ ಅಂದ್ರೆ ಚಿಕ್ಕಪ್ಪ ನನ್ಗಂದ್ರೆ ಅದು ತುಂಬಾ ಇಷ್ಟ ಅನ್ನೋಳು. ಚೆನ್ನಾಗಿ ಓದ್ತಾ ಇದ್ಲು, ಹೊರಟೋಗ್ಬಿಟ್ಲು ಸ್ವಾಮಿ, ಹೊರಟೋಗ್ಬಿಟ್ಲು. ಅಲ್ಲಿ 100 ಫೀಟ್ ಕೆಳಗಡೆ ಸರ್ ಇಷ್ಟು ಬರುತ್ತೆ ಸರ್ ನೀರು, ತುಂಬಾ ಬಿಟ್ಟು ನಮ್ಮ ಮಕ್ಕಳಿಗಾಗೋದು ಬೇರೆ ಮಕ್ಕಳಿಗಾಗೋದು ಬೇಡ ಸರ್. ಅತ್ತೆಗೆ ನೀರೇ ಇಲ್ಲ ಅಂದಿದ್ರೆ ಒಳಗಡೆಯಿಂದ ಹೋಗಿರೋಳು, ಆ ನೀರೇ ಇಲ್ಲ ಅಂದಿದ್ರೆ ಒಳಗಡೆ ಅಂಡರ್ ಪಾಸ್ ಒಳಗಡೆ ತೂರ್ಕೊಂಡು ಕೆಳಗಡೆಯಿಂದ ಹೋಗಿರೋಳು. ಮೇಲ್ಗಡೆ ಎಲ್ಲ ದೊಡ್ಡವರೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ನೋಡ್ಕೊಂಡು ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಪಾಪ, ಅವರು ಹಂಗೆ ಕ್ರಾಸ್ ಮಾಡಕ್ ಹೋಗವಳೆ. ಅವನ ಬಂದ್ಬಿಟ್ಟು ಬಿಬಿಎಂಪಿ ಲಾರಿ ಅವ್ನು ಬಂದ್ಬಿಟ್ಟು ಕುಡಿದ್ಬಿಟ್ಟು ಕೂತಾಕ್ಬಿಟ್ಟಿದ್ದಾನೆ ಸರ್. ಕಳ್ಳೆಲ್ಲ ಆಚೆ ಬಂದಿದೆ. ಆಂಬುಲೆನ್ಸ್ ಎಲ್ಲ ತಗೊಂಡ್ ಬರ್ತಾ ಇದ್ರೆ ನೋಡಕ್ ಆಗ್ತಾ ಇಲ್ಲ ಮಗುನ ನಾವು. ಎಂತ ಸಾಗುಂತಪ್ಪ ಮಗಳಿಗೆ, ಏನ್ ಕರ್ಮನಪ್ಪ ಇದು. ಬಹಳ ಅನ್ಯಾಯ ಸರ್, ನಿಜವಾಗೂ ಬಹಳ ಅನ್ಯಾಯ, ಬಹಳ ಅನ್ಯಾಯ. ಹಿಂಗಾಗ್ಬೋದು. ಅವರ ಕುಟುಂಬದವ್ರು ಮಾತನಾಡ್ತಿದ್ದನ್ನ, ಅವರ ಕಣ್ಣೀರನ್ನ ಗಮನಿಸ್ತಾ ಇದ್ರಿ. ಮನುಷ್ಯತ್ವ ಅನ್ನುವಂಥದ್ದಿದ್ರೆ ನಿಜಕ್ಕೂ ಈ BBMPಗೆ ಅಥವಾ ಸರ್ಕಾರಕ್ಕೆ ಈ ಸಮಸ್ಯೆಗಳನ್ನ ಮೊದಲು ಸರಿ ಮಾಡಿ. ನೋಡ್ತಾ ಇದ್ದೀರಲ್ಲ ಎಂತೆಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿರುವಂಥ ಜನ ಅಂತ. ಯಾವ್ದೋ ಸ್ಕೂಟ್ರೋ ಗಿಟ್ರೋ ಟಚ್ ಮಾಡಿರ್ಬೇಕು, ಸಣ್ಣದಾಗಿ ಪ್ಯಾಚರ್ ಆಗಿರ್ಬೇಕು ಅನ್ಕೊಂಡೆ. ಓಡ್ ಬಂದೆ ಸರ್, ಅಲ್ಲಿಂದ ಓಡ್ ಬಂದು ಬರೋ ಅಷ್ಟೊತ್ತಿಗೆ ಫುಲ್ ಜಾಮ್ ಆಗೋಗ್ಬಿಟ್ಟಿತ್ತು ಸರ್. ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಮುಂದೆಗಡೆ ಫುಲ್ ಜಾಮ್ ಆಗೋಗ್ಬಿಟ್ಟಿತ್ತು. ಆಂಬುಲೆನ್ಸಲ್ಲಿ ತಗೊಂಬಂದು ಆಗ್ಬಿಟ್ಟಿದ್ದು, ಮನಗಿಸ್ಬಿಟ್ಟಿದ್ದಾರೆ. ಓಡೋದೆ ಸರ್, ಆ ಗಾಡಿಗಳ ಸಂದಿಗಳಲ್ಲೇ ಓಡೋದ್ರೆ ನಾನೆಲ್ಲ ಸಣ್ಣ ಪುಟ್ಟ ಆಗೈತೆ ಬಿಡು, ಏನೋ ರೆಡಿ ಮಾಡಿಸ್ಕೊಳ್ಳೋಣ ಹಾಸ್ಪಿಟ್ಲಿಗೆ ತೋರಿಸಿ ಅಂದ್ಕೊಂಡ್ರಿ. ಇಲ್ಲಿ ಬಂದು ನೋಡಿದ್ರೆ ಆಂಬುಲೆನ್ಸಲ್ಲಿ ಹಿಂಗೆ ಮನಗ್ಬಿಟ್ಟವಳೆ ಸರ್, ಹಂಗೆ ಮನಗ್ಬಿಟ್ಟವಳೆ. ಕಳ್ಳೆಲ್ಲ ಆಚೆ ಬಂದೈತೆ, ಎಲ್ಲ ಹೊರಟೋಗ್ಬಿಟ್ಟವಳೆ ಸರ್. ಹೇಗೆ ಓದ್ತಾ ಇದ್ಲು, ಹೇಗಿದ್ಲು ಸರ್? ಸರ್ ತುಂಬಾ ಟಾಪರ್ ಸರ್, ಚೆನ್ನಾಗಿ ಓದ್ತಾ ಇದ್ಲು. ನಮ್ಮ ಅಣ್ಣನಿಗೆಲ್ಲ ಕರೆಸ್ಬಿಟ್ಟು ಹೆಡ್ ಮೇಡಮ್ ಎಲ್ಲ ಶೆಲ್ಲೆ ಮೇರಿ ಸ್ಕೂಲಲ್ಲಿ ಕರೆದು ಎಲ್ಲ ಹೇಳೋರು, ತುಂಬ ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಓದಿಸಿ, ಎಲ್ಲ ತುಂಬ ಡೀಸೆಂಟ್ ಹುಡುಗಿ, ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಹೇಳೋರು. ನಮ್ಮ ಹತ್ರ ಎಲ್ಲ ಹೇಳ್ತಿದ್ಲು, ಚಿಕ್ಕಪ್ಪ ನಾನು ಸಾಫ್ಟ್ವೇರ್ ಏನೂ ಆಗಲ್ಲ, ಪೈಲಟ್ ಆಗ್ತೀನಿ ಚಿಕ್ಕಪ್ಪ, ನನಗೆ ತುಂಬ ಅಂದರೆ ಜಾಸ್ತಿ ಅದೇ ಇಷ್ಟ ನನಗೆ ಅಂತ ಹೇಳೋಳು. ಆಮೇಲೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಯಾವಾಗ ಹೇಳೋಳು, ಚಿಕ್ಕಪ್ಪ ನಾನು ಪುನೀತ್ ರಾಜ್ಕುಮಾರ್ ಮೂವಿಗೆ ಹೋಗ್ಬೇಕಂತ ನಮ್ಮ ತಮ್ಮ ಏನೋ ಹೇಳಿದ್ನಂತೆ, ಸಾಯಂಕಾಲ ಕರ್ಕೊಂಡು ಹೋಗ್ತೀನಮ್ಮ, ಇವತ್ತು ಸಂಜೆ ಕರ್ಕೊಂಡು ಹೋಗ್ತೀನಮ್ಮ ಅಂದರೆ ಇವಾಗ ಹೋಗ್ಬಿಟ್ಟ ರೂಮಲ್ಲಿ ಮನ್ಗೆ ಸ್ವಾಮಿ. ಸಾಯಂಕಾಲ ಆಗಿದ್ರೆ ಸಾಯಂಕಾಲ ಮೂವಿ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ತಮ್ಮನ ಹೇಳಿದ್ನಂತೆ. ಪಾಪ ಮೂವಿನ ಅಷ್ಟೊತ್ತಿಗೆ ಹೋಗಿ ಅಲ್ಲೇ ಮನೆಗೆ ಬಿಟ್ಟವಳೆ. ಸ್ಕೂಲ್ ಡೈಲಿ ಸರ್ ಯಾವಾಗೂ ವ್ಯಾನಾಗಿ ಹೋಗ್ತಿದ್ಲು ಸರ್, ಯಾವಾಗೂ ವ್ಯಾನಾಗಿ ಹೋಗ್ತಿದ್ಲು. ನಮ್ಮ ಅಣ್ಣನಿಗೆ ಪಾಪ ಓಟಿಗಳು ಅವು ಇವು ಸರಿಯಾಗಿ ಬರ್ತಾ ಇಲ್ಲ, ಸ್ವಲ್ಪ ಕಷ್ಟ. ನಮ್ಮ ಆ ಮಗಳಿಗೂ ಈ ಮಗಳಿಗೂ ಇಬ್ಬರಿಗೂ ನಾನು ಫೀಸ್ ಇವು ಕಟ್ಟೋಕ್ಕೆ ವ್ಯಾನ್ ಸರ್. 9ನೇ ಕ್ಲಾಸ್ ಬಂದು ಮಗಳು, ದೊಡ್ಡ ಮಗಳು ಬಂದುಬಿಟ್ಟು 9ನೇ ಕ್ಲಾಸು, ಚಿಕ್ಕ ಮಗಳು 7ನೇ ಕ್ಲಾಸು ಸರ್. ಇಬ್ಬರನ್ನೂ ಕಳಿಸ್ತಾಯಿದ್ರು ಪಾಪ. ಫೀಸ್ಗಳು ಕಟ್ಟಿ ಕಷ್ಟಪಟ್ಟು ಡೈಲಿ ಬೆಳಗ್ಗೆ 5 ಗಂಟೆಗೆ ಹೊರಟೋಗ್ಬಿಡೋರು ಡ್ಯೂಟಿಗೆ. ಪಾಪ ಓಟಿಗಳು ಅವು ಬರ್ತಾಯಿಲ್ಲಮ್ಮ, ಸಂಬಳಗಳು ಕಮ್ಮಿ ಬರ್ತವೆ, ಸ್ವಲ್ಪ ದಿವಸ ಹೆಂಗೋ ಸ್ವಲ್ಪ ದಿನ ಹೋಗ್ರಿ ಬಸ್ಸಲ್ಲೇ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವಾಗ ಹೆಚ್ಚು ಕಮ್ಮಿ ಒಂದು 8-9 ತಿಂಗಳಿಂದ ಬಸ್ಸಲ್ಲೇ ಹೋಗ್ತಾಯಿದ್ರು. ಹೋಗಿ ನೋಡಿ ಇವತ್ತು ಹಿಂಗೆ ಆಗೋಗ್ಬಿಟ್ಟೈತೆ ಸರ್, ಏನು ಮಾಡೋದು ಸರ್. ನೋಡಿ ಸರ್ ಹಿಂಗಾಗ್ಬಿಟ್ಟಿದೆ ಮಗು. ಐಫಲ್ ಟವರ್ ಅಂದ್ರೆ ತುಂಬ ಇಷ್ಟ ಅಂತಿದ್ರಿ. ಅಯ್ಯೋ ಹೌದು ಸರ್, ಆ ಹುಡುಗಿ ಹೇಳ್ತಿದ್ದೆ ಸರ್, ನಿಜವಾಗೂ ನನಗೆ ಚಿಕ್ಕಪ್ಪ ನಾನು ಚೆನ್ನಾಗಿ ಓದಿ ನಾನು ನಿಜವಾಗಿ ನನಗೆ ಯಾವುದೂ ಇಷ್ಟ ಅಲ್ಲ ಚಿಕ್ಕಪ್ಪ. ನಂಗೆ ಜಾಸ್ತಿ ಅಂದರೆ ನಾನು ಪೈಲಟ್ ಆಗೋಕ್ಕೆ ಇಷ್ಟ. ಆಮೇಲೆ ಬಂದ್ಬಿಟ್ಟು ಐಫಿಲ್ ಟವರು, ನಾನೆಲ್ಲ ಬರೀ ಫಾರಿನ್ ಫ್ಲೈಟ್ಗಳೇ ಓಡಿಸೋದು. ಆಮೇಲೆ ನನ್ನ ಡ್ಯೂಟಿ ಕೂಡ ಅಲ್ಲಿಂದ ಅಲ್ಲಿಗೆ ಇರಬೇಕು ಚಿಕ್ಕಪ್ಪ ಅನ್ನೋಳು, ಅಲ್ಲಿಂದ ಅಲ್ಲಿಗೆ ಇರೋಳು. ಅಲ್ಲಿಂದ ಪ್ಯಾರಿಸ್ಗೆ ಹಿಂಗೆ ಹೋಗ್ಬೇಕಂತ ಎಲ್ಲ ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಹಿಂಗೆ ಹೋಗ್ಬೇಕು ಚಿಕ್ಕಪ್ಪ. ಅಲ್ಲಿ ಐಫಿಲ್ ಟವರ್ ಒಳಗಡೆ ಏನೇನು ಹೋಟ್ಲ್ಗಳು ಆಫೀಸ್ಗಳೆಲ್ಲ ಇದ್ದಾವೆ ಚಿಕ್ಕಪ್ಪ, ಎಲ್ಲ ಹೇಳೋಳು ಸರ್. ನಿಜವಾಗೂ ಸರ್ ತುಂಬ ಬ್ರಿಲಿಯಂಟ್ ಹುಡುಗಿ ಸರ್. ನಾವು ಹೇಳ್ತಾ ಇದ್ದಿದ್ದು ಅದೇ ಸರ್, ತುಂಬ ಹೊರಗಡೆ ಭಾಳ ಜೀವನ ಕಷ್ಟ ಆಯ್ತಮ್ಮ, ಓದಿಲ್ಲ ಅಂದರೆ ಚೆನ್ನಾಗಿ ಓದ್ಕೊಳ್ಳಮ್ಮ.
ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹೆಸರು ತರಬೇಕಮ್ಮ, ನಮ್ಮಷ್ಟು ಕಷ್ಟ ನಿಮ್ಗೆ ಬರೋದು ಬೇಡ ತಾಯಿ ಅಂತ ಹೇಳ್ತಿದ್ರೆ ಕಷ್ಟಪಟ್ಟು ಹೊರಟೋಗ್ಬಿಡ್ಲು ಸರ್. ಎಲ್ಲ ಹೇಳೋರು ಸರ್, ಐಬಿಟ್ ಅವರಲ್ಲಿ ಏನೇನಿದೆ ಎಲ್ಲ ಹೇಳೋಳು ಪಾಪ. ಒಂದು ಕಡೆ ಡ್ರೈವರ್ ನಿರ್ಲಕ್ಷ್ಯ, ಇನ್ನೊಂದು ಕಡೆ ಆ ಒಂದು ಅಂಡರ್ ಪಾಸ್ ಅಲ್ಲಿ ನೀರು ತುಂಬಿಕೊಂಡಿದೆ, ಎರಡೂ ಒಂದು ನೆಗ್ಲಿಜೆನ್ಸ್ ಸರ್. 100% ಅಲ್ಲಿ ನೀರು ತುಂಬ್ಕೊಂಡಿರೋದಕ್ಕೆ ಸರ್ ಹಿಂಗಾಗಿರೋದು, ಇಲ್ಲ ಅಂದರೆ ಆಗ್ತಾನೆ ಇರಲಿಲ್ಲ. ಅಲ್ಲಿ ಕ್ಲೀನಾಗೇ ಇದ್ದಿದ್ರೆ ಕೆಳಗಡೆ ಹೊರಟೋಗ್ಬಿಟ್ಟಿರೋರು ಮಕ್ಕಳು, ಕೆಳಗಡೆ ಹೋಗಿ ಅಂಡರ್ ಪಾಸ್ ಒಳಗಡೆ ಬಂದಿರೋರು. ಅದು ಯಾವಾಗ ತುಂಬ್ಕೊಂಡಿದೆಯೋ ಈ ದೊಡ್ಡವರೆಲ್ಲ ಏನು ಮಾಡ್ತಾ ಇರ್ತಾರೆ, ಸ್ವಲ್ಪ ಹುಡುಗರು ಅಂತಿಂಥವ್ರು ದೊಡ್ಡವರೆಲ್ಲ ಏನು ಮಾಡ್ತಾರೆ, ಆದಷ್ಟು ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಮಕ್ಕಳು 14-15 ವರ್ಷದ ಹುಡುಗಿರಿಗೆ ಏನು ಗೊತ್ತಾಗೋದು ಸರ್? ಪಾಪ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಅವ್ರು ಏನು ಮಾಡ್ತಾರೆ, ಅವರೆಲ್ಲ ಹೋಗ್ತಾವ್ರಲ್ಲ ಅಂತ ಅವ್ರಿಗೂ ಮೈಂಡಿಗೆ ಬಂದುಬಿಡುತ್ತೆ. ದೊಡ್ಡವ್ರು ಯಾರನ್ನ ಹೋಗ್ತಾ ಇದ್ರೆ ಅವ್ರಿಗೂ ಆಟೋಮೆಟಿಕ್ಕಾಗಿ ಬರುತ್ತೆ. ನೀರಲ್ಲಿ ಹೋಗಿ ಮುಳುಗಿನ್ಗೆ ಹೋಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅವರು ಕ್ರಾಸ್ ಮಾಡ್ಕೊಂಡು ಹೋಗವ್ರೆ. ಅವನು ಕುಡಿದ್ಬಿಟ್ಟು ಬಂದುಬಿಟ್ಟು ಗುದ್ದಾಗ್ಬಿಟ್ಟಿದ್ದಾನೆ ಸರ್. ಭಾಳ ಅನ್ಯಾಯ ಸರ್, ನಿಜವಾಗೂ ಭಾಳ ಮೋಸ. ನೀರು ಕ್ಲೀನ್ ಮಾಡಿದ್ರು ಸರ್, ಒಂದ್ಸಲ ನೆಗ್ಲೆಕ್ಟ್ಸ್ ಅನ್ಸುತ್ತೆ BBMP ಅವರು. ಸರ್ ಈಗೇನೋ ಕ್ಲೀನ್ ಮಾಡ್ತಾ ಇದ್ದಾರಂತೆ, ಎಲ್ಲ ಆಕ್ಸಿಡೆಂಟ್ ಆದಮೇಲೆ ಈಗ ಕ್ಲೀನ್ ಮಾಡ್ತಾವ್ರೆ. ಎಲ್ಲ ಹೋದ್ಮೇಲೆ ಸರ್ ಎಲ್ಲ ಮಾಡೋದು ಭಾಳ ಅನ್ಯಾಯ ಸರ್, ನಿಜವಾಗೂ ಭಾಳ ಅನ್ಯಾಯ. ಎಲ್ಲ ನಿರ್ಲಕ್ಷ್ಯಗಳೇ ಸರ್ ನಿಜವಾಗೂ. ಓಟ್ ತೊಗೊಂಡವ್ರಿಗೂ ಅಷ್ಟೇ, ಓಟ್ ತೊಗೊಂಡ್ಮೇಲೆ ಎಲ್ಲ ಹಿಂಗೆ ಮಾಡಿಬಿಡ್ತಾರೆ. ಎಲ್ಲ ಸತ್ತ ಮೇಲೆ ಏನು ನೋಡು, ನಮ್ಮಂಥವ್ರೆಲ್ಲ ಭಾಳ ಕಷ್ಟಗಳು ಅನುಭವಿಸ್ಬೇಕು ಸರ್. ನೋಡು ಕೆಲಸ ಮಾಡ್ತೀರಾ ಸರ್? ನಾವು ಡ್ರೈವರ್ ಸರ್, ಡ್ರೈವರಾಗಿ ಕೆಲಸ ಮಾಡ್ತೀರಿ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಸರ್. ನಾವು ನೋಡಿ ಹೊರಟೋಗ್ಬಿಟ್ಲು ನಮ್ಮ ಅಣ್ಣನ ಮಗಳು, ಏನು ಮಾಡೋಣ, ನಮ್ಮ ಮನೆಗೆ ಬಿಟ್ಟವಳೆ. ಮನೆಯಲ್ಲಿ ಯಾವ ರೀತಿ ಇದ್ರು ಸರ್? ತುಂಬ ಬ್ರಿಲಿಯಂಟ್ ಹುಡುಗಿ, ಬರೀ ಓದೋದೆ ಸರ್, ಬರೀ ಓದೋದೆ. ಅವರು ಆದಷ್ಟು ಓದೋದೆ. ಸ್ಕೂಲಿಂದ ಬಂದು ಹೋಮ್ವರ್ಕ್ಗಳು, ಪ್ರಾಜೆಕ್ಟ್ಗಳು ಎಲ್ಲ ಮಾಡೋದು, ಬರೀ ಓದೋದು. ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತಿರೋ ಹಂಗೆ ಹಿಂಗೆ ಆಟ ಆಡ್ಕೊಂಡಿರೋರು ನಮ್ಮ ಮಕ್ಕಳ ಜೊತೆ ಎಲ್ಲ. ಆಮೇಲೆ ಹೋಗ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಬರೀ ಓದೋದು, ಪ್ರಾಜೆಕ್ಟ್ಗಳು ಅವು ಸ್ಕೂಲಿಂದ ಕೊಟ್ಟರೆ ಎಲ್ಲ ಮಾಡೋದು. ತುಂಬ ಬ್ರಿಲಿಯಂಟ್ ಹುಡುಗಿ ಸರ್, ತುಂಬ ಚೆನ್ನಾಗಿ ಓದ್ತಾ ಇದ್ಲು. ನಾವೆಲ್ಲ ತುಂಬ ಓಪಿಕೊಂಡಿದ್ರು ಆ ಮಗು ಮೇಲೆ. ಆಮೇಲೆ ನಮ್ಮ ಅಣ್ಣನ ಮಗಳು ಇನ್ನೊಬ್ಳು ಇದ್ದಲ್ಲ, ಆ ಹುಡುಗಿ ಏನು ಅಷ್ಟಿಲ್ಲ, ಅಷ್ಟು ಓದ್ತಿರ್ಲಿಲ್ಲ. ಈ ಹುಡುಗಿ ಮಾತ್ರ ಫುಲ್ ಟಾಪರ್ ಸರ್ ನಿಜವಾಗೂ. ಏನು ಮಾಡ್ತೀಯ ಸರ್, ಸರಿಯಾಗಿದ್ದು ದೊಡ್ಡ ಈ ಬೇಜವಾಬ್ದಾರಿ ಸರ್ಕಾರ, ಕಿಲ್ಲರ್ BBMP, ಕುಂಭಕರ್ಣ ನಿದ್ದೆಯಲ್ಲಿರುವಂಥವ್ರು ಅದ್ಯಾವಾಗ ಎಚ್ಚೆತ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಅದಿನ್ನೂ ಎಷ್ಟು ಸಾವುಗಳನ್ನು ಬಯಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಜನ ಮಾತ್ರ ಹಿಡೀ ಶಾಪ ಹಾಕಿದ್ದೇ ಬಂತು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.